ಕೊರೋನಾ ಕಾಲದಲ್ಲಿ ಬಹು ಬೇಡಿಕೆಯಲ್ಲಿದ್ದ ಈ ಗಿಡ ನಿಮ್ಗೆ ನೆನಪಿದ್ಯಾ? ಅಥವಾ ಈ ಗಿಡ ಯಾವುದು, ಇದ್ರ ಉಪಯೋಗ ಏನು ಅನ್ನೋದು ನಿಮ್ಗೆ ಗೊತ್ತೇ ಇಲ್ವಾ? ಕೊರೋನಾ ಸಮಯದಲ್ಲಿ ಇದನ್ನ ಉಪಯೋಗಿಸಿದವರು ಈ ಗಿಡ ಬರೀ ಕೊರೋನಾ ಮಹಾಮಾರಿಗೆ ಮಾತ್ರ ಮದ್ದು ಅಂತ ಅಂದ್ಕೊಳ್ಬೇಡಿ. ಇದರಲ್ಲಿ ಇನ್ನೂ ಸಾಕಷ್ಟು ರೋಗಗಳನ್ನ ಗುಣಪಡಿಸುವಂತಹ ಔಷಧೀಯ ಗುಣಗಳಿವೆ. ಈ ಗಿಡದ ಸಂಪೂರ್ಣ ವಿವರವನ್ನ ಹಾಗೆ ಇದನ್ನ ಯಾವ ರೀತಿ ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದರಲ್ಲಿ ಇರೋ ಔಷಧೀಯ ಗುಣಗಳನ್ನ ತಿಳಿದ ಮೇಲೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಅಷ್ಟೊಂದು ಔಷಧೀಯ ಗುಣವಿರುವ ಸಸ್ಯ ಇದು. ನಮ್ಮ ಸುತ್ತಮುತ್ತಲಲ್ಲಿ ಕಳೆಗಿಡದಂತೆ ಬೆಳೆಯುವ ಸಸ್ಯ ಇದಾಗಿದ್ದು, ಸಾಮಾನ್ಯವಾಗಿ ನಾವು ಇದನ್ನ ಕಳೆಗಿಡ ಅಂತ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಈ ಗಿಡ ಇದೆಯಲ್ಲ, ಇದು ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗಳಿಗೆ ಪ್ರಕೃತಿ ನೀಡಿರುವಂತಹ ವರ ಅಂತಾನೆ ಹೇಳ್ಬಹುದು. ಹೌದು, ಕಳೆಗಿಡದಂತೆ ಬೆಳೆಯೋ ಸಾಕಷ್ಟು ಔಷಧೀಯ ಗುಣ ಇರೋ ಈ ಗಿಡದ ಹೆಸರು ನೆಲನೆಲ್ಲಿ. ಇದನ್ನ ಕಿರ್ನೆಲ್ಲಿ ಅಥವಾ ಸಂಸ್ಕೃತದಲ್ಲಿ ಭೂಮಿ ಆಮ್ಲಕ್ಕಿ ಅಂತ ಕೂಡ ಕರೀತಾರೆ. ನೋಡೋದಕ್ಕೆ ಅತಿ ಸಣ್ಣದಾಗಿ ಕಂಡ್ರೂ ಕೂಡ ಇದರ ಔಷಧೀಯ ಗುಣ ಮಾತ್ರ ಬೆಟ್ಟದಷ್ಟು ಅಂತಾನೆ ಹೇಳ್ಬೋದು. ಇನ್ನು ಈ ಗಿಡಕ್ಕೆ ನೆಲನೆಲ್ಲಿ ಅನ್ನೋ ಹೆಸರು ಬರೋದಕ್ಕೆ ಅದರ ವಿಶಿಷ್ಟ ರೂಪನೇ ಕಾರಣ ಅಂತ ಹೇಳ್ಬೋದು. ಈ ಗಿಡದ ಎಲೆಯನ್ನ ನೋಡೋದಕ್ಕೆ ನೆಲ್ಲಿಕಾಯಿ ಗಿಡದ ಎಲೆಗಳಂತೆ ಕಾಣುತ್ತೆ. ಇದು ನೆಲದ ಮೇಲೆ ಹರಡಿಕೊಂಡಂತೆ ಕೇವಲ 10ರಿಂದ 60 ಸೆಂಟಿಮೀಟರ್ ಎತ್ತರದವರೆಗೆ ಮಾತ್ರ ಬೆಳೆಯುವಂತಹ ಪುಟ್ಟ ಗಿಡವಾದ್ರಿಂದ ಇದನ್ನ ನೆಲದ ಮೇಲಿರುವ ನೆಲ್ಲಿ ಅಥವಾ ನೆಲನೆಲ್ಲಿ ಅಂತ ಹೇಳ್ತಾರೆ. ಇದರ ಮತ್ತೊಂದು ವಿಶೇಷ ಏನಂದ್ರೆ, ಪ್ರತಿಯೊಂದು ಎಲೆಯ ಹಿಂಬದಿಲಿ ಸಾಲಾಗಿ ಜೋಡಿಸಿದಂತೆ ಸಣ್ಣ ಸಣ್ಣ ಕಾಯಿಗಳಿರುತ್ತವೆ. ಇದನ್ನ ನೋಡಿದಾಗ ನೆಲ್ಲಿಕಾಯಿ ಅಂತಾನೆ ಕಾಣಿಸುತ್ತೆ. ಸ್ನೇಹಿತರೆ, ಇವತ್ತಿನ ಧಾವಂತದ ಬದುಕಿನಲ್ಲಿ ನಮ್ಗೆ ಅರಿವಿಲ್ಲದಂತೆ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯಿಂದ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಇಂತಹ ಮಾರಕ ಕಾಯಿಲೆಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲು ನಮ್ಮ ಹಿತ್ತಲಲ್ಲೇ ಸಿಗುವಂತಹ ಈ ಪುಟ್ಟ ಗಿಡ ಹೇಗೆ ಸಂಜೀವನಿಯತೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಕಿಡ್ನಿ ಕಲ್ಲುಗಳ ನಿವಾರಣೆ. ಈ ಗಿಡಕ್ಕೆ ಇಂಗ್ಲಿಷ್ ನಲ್ಲಿ ಸ್ಟೋನ್ ಬ್ರೇಕರ್ ಅಂತಾನೆ ಕರೀತಾರೆ. ಇದನ್ನ ಮೂತ್ರಪಿಂಡದಲ್ಲಿ ಉಂಟಾಗುವಂತಹ ಸಣ್ಣ ಸಣ್ಣ ಕಲ್ಲುಗಳನ್ನ ನೈಸರ್ಗಿಕವಾಗಿ ಕರಗಿಸಿ ಹೊರ ಹಾಕೋದಕ್ಕೆ ಹಾಗೆ ಕಿಡ್ನಿ ಆರೋಗ್ಯವನ್ನ ಸುಧಾರಿಸೋಕೆ ಇದು ಬಹಳ ಉಪಯೋಗಕಾರಿಯಾಗಿದೆ. ಇನ್ನು ಈ ಗಿಡದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ. ನೆಲನೆಲ್ಲಿಯಲ್ಲಿ ಕಿತ್ತಾಳೆ ಅಥವಾ ನಿಂಬೆ ಹಣ್ಣಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೈಸರ್ಗಿಕ ವೈಟಮಿನ್ ಸಿ ಅಡಗಿದ್ದು, ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ವೈರಲ್ ಜ್ವರ ಮತ್ತು ಶೀತದಿಂದ ನಮ್ಮನ್ನ ರಕ್ಷಿಸುತ್ತೆ. ಇನ್ನು ಲಿವರ್ ಮತ್ತು ಕಾಮಾಲೆ ರೋಗಕ್ಕೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಲಿವರ್ ಸಂಬಂಧಿತ ಸಮಸ್ಯೆಗಳಿಗೆ ಜಗತ್ತಿನಲ್ಲೇ ಅತ್ಯುತ್ತಮ ಮನೆಮದ್ದು ಅಂದ್ರೆ ಅದು ನೆಲನೆಲ್ಲಿ. ಇದು ಲಿವರ್ ಅನ್ನ ಡಿಟಾಕ್ಸ್ ಮಾಡಿ ಹೈಪಟೈಟಿಸ್ ಬಿ ಮತ್ತು ಕಾಮಾಲೆ ರೋಗವನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಸಹಾಯ ಮಾಡುತ್ತೆ. ಲಿವರ್ನ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಇದನ್ನ ಮೀರಿಸುವ ಮತ್ತೊಂದು ಸಸ್ಯ ಇಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಮೂತ್ರನಾಳದ ಸೋಂಕು. ಮೂತ್ರ ವಿಸರ್ಜನೆ ವೇಳೆ ಉರಿ, ತಡೆ ಅಥವಾ ಸೋಂಕು ಇದ್ರೆ ನೆಲನೆಲ್ಲಿಯನ್ನ ಸೇವಿಸೋದ್ರಿಂದ ತಕ್ಷಣಕ್ಕೆ ಆರಾಮ ಸಿಗುತ್ತೆ. ಇದು ಮೂತ್ರಕೋಶವನ್ನ ಶುದ್ಧೀಕರಿಸಿ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ನೆಲನೆಲ್ಲಿಯ ನಿಯಮಿತ ಸೇವನೆಯಿಂದ ಕಣ್ಣಿನ ದೃಷ್ಟಿಯನ್ನು ತೀಕ್ಷ್ಣಗೊಳಿಸಲು ಕೂಡ ಸಹಾಯ ಮಾಡುತ್ತೆ. ಹಾಗೆ ಇದು ಜೀರ್ಣಶಕ್ತಿಯನ್ನ ಕೂಡ ಸುಧಾರಣೆ ಮಾಡುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆಯಂತ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ಮನೆಮದ್ದು ಅಂತಾನೆ ಹೇಳ್ಬಹುದು. ಇತ್ತೀಚೆಗೆ ಎಲ್ಲರಲ್ಲೂ ಕಾಡುವಂತಹ ಸಾಮಾನ್ಯವಾದಂತಹ ಆರೋಗ್ಯ ಸಮಸ್ಯೆ ಅಂದ್ರೆ ಮಧುಮೇಹ ಮತ್ತು ಬಿಪಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಮತ್ತು ಅಧಿಕ ರಕ್ತದೊತ್ತಡವನ್ನ ಸರಿಯಾದ ಪ್ರಮಾಣದಲ್ಲಿ ಇಡೋದಕ್ಕೆ ಈ ಗಿಡದ ಸತ್ವಗಳು ಬಹಳ ಉಪಯೋಗಕರವಾಗಿದೆ. ಇನ್ನು ಚರ್ಮದ ಕಾಯಿಲೆಗಳಿಗೆ ರಕ್ತವನ್ನು ಶುದ್ಧೀಕರಿಸುವ ಗುಣ ಇದರಲ್ಲಿದ್ದು, ಇದರಿಂದ ತುರಿಕೆ, ಕಜ್ಜಿ ಮತ್ತು ಮುಖದ ಮೇಲಿನ ಕಲೆಗಳು ನಿವಾರಣೆಯಾಗಿ ಚರ್ಮ ಕಾಂತಿಯುತವಾಗುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ಈ ನೆಲನೆಲ್ಲಿ ದೇಹಕ್ಕೆ ತಂಪು ಕೂಡ ನೀಡುತ್ತೆ. ಬೇಸಿಗೆ ಕಾಲದಲ್ಲಿ ಅಥವಾ ದೇಹದಲ್ಲಿ ಅತಿಯಾದ ಉಷ್ಣತೆ ಇದ್ದಾಗ ನೆಲನೆಲ್ಲಿ ಮತ್ತು ಹಾಲಿನ ಮಿಶ್ರಣ ದೇಹವನ್ನ ತಂಪುಗೊಳಿಸೋಕೆ ಹಾಗೆ ಮನಸ್ಸಿಗೆ ತಾಜಾತನವನ್ನ ಕೊಡುತ್ತೆ. ಇದನ್ನ ಬಳಸೋದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಕಷಾಯದ ರೂಪದಲ್ಲಿ ಇಡೀ ಗಿಡವನ್ನ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ, ನೀರು ಅರ್ಧದಷ್ಟು ಆದ್ಮೇಲೆ ಅದನ್ನ ಸೋಸ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಬಹಳ ತಂಪು ಹಾಗೆ ಆರೋಗ್ಯಕರ ಕೂಡ. ಇನ್ನು ಇದನ್ನ ತಾಜಾ ಜ್ಯೂಸ್ ಮಾಡೋದು ಹೇಗೆ ಅಂದ್ರೆ, ಫ್ರೆಶ್ ಆಗಿರುವಂತಹ ನೆಲನೆಲ್ಲಿ ಎಲೆಗಳನ್ನ ಜಜ್ಜಿ ತೆಗೆದ ರಸವನ್ನ ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ನೊರೆ ಹಾಲಿನೊಂದಿಗೆ ವಿಶೇಷವಾಗಿ ಬಳಕೆ. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ನೆಲನೆಲ್ಲಿ ರಸವನ್ನ ಹಸಿ ಹಾಲಿನೊಂದಿಗೆ ಬೆರೆಸಿ ಸೇವಿಸುವುದು ಪವಾಡದಂತೆ ಕೆಲಸ ಮಾಡುತ್ತೆ. ಇದು ಲಿವರ್ನ ಆರೋಗ್ಯವನ್ನ ಹೆಚ್ಚಿಸುತ್ತೆ.
ಇನ್ನೊಂದು ವಿಶೇಷತೆ ಏನಂದ್ರೆ ಇದನ್ನ ಬೇರು ಸಮೇತ ಕಿತ್ತು ಚೆನ್ನಾಗಿ ತೊಳೆದು ತೆಂಗಿನ ಎಣ್ಣೆ ಜೊತೆಗೆ ಹಾಕಿ ಕುದಿಸಿ ನಂತರ ಈ ಎಣ್ಣೆಯನ್ನ ತಲೆಗೆ ಹಚ್ಚಿದ್ರೆ ತೀವ್ರವಾದಂತಹ ತಲೆನೋವು ಕಡಿಮೆ ಆಗುತ್ತೆ, ಹಾಗೆ ಒಳ್ಳೆ ನಿದ್ದೆ ಬರುತ್ತೆ, ಬಿಳಿ ಕೂದಲು ಕಂದು ಬಣ್ಣಕ್ಕೆ ತಿರುಗುತ್ತೆ. ಸ್ನೇಹಿತರೆ, ನೆಲನೆಲ್ಲಿಯು ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿರೋದ್ರಿಂದ ಗರ್ಭಿಣಿಯರು ಅಥವಾ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಇರೋರು ಆಯುರ್ವೇದ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳೋದು ಸೂಕ್ತ. ಇದು ನಮ್ಗೆ ತಿಳಿದಿರುವಂತಹ ಒಂದಷ್ಟು ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಶೇಷ ಮಾಹಿತಿ ಅಷ್ಟೇ. ಈ ಗಿಡವನ್ನ ಹಿಂದೆಂದಾದ್ರೂ ನೀವು ಬಳಸಿದ್ದೀರಾ? ನಿಮ್ಮ ಅನುಭವವನ್ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ.